ಹಲೋ ಭಾರತಿ. ಇದನ್ನು ಭಾರತಿ ಒಂಟಿಯಾಗಿ ಈ ದಾರಿಯಲ್ಲಿ ಪ್ರಯಾಣ. ನೋಡಿ, ನಾಳೆ ನನ್ನ ಮದುವೆ ಕಾರ್ಯ ಇದೆ. ಅದಕ್ಕಾಗಿ ನನ್ನ ಗೆಳತಿ ರೂಪಾಳಿಗೆ ತಿಳಿಸಿ ಹೋಗೋಣ ಅಂತ ಬಂದಿದ್ದೆ. ಈಗ ನೀವು ಭೇಟಿಯಾಗಿದ್ದೀರ. ನಿಮಗೂ ಒಂದು ಮಾತು ಹೇಳ್ತೀನಿ. ದಯವಿಟ್ಟು ನನ್ನ ಮದುವೆ ಕಾರ್ಯಕ್ಕೆ ನೀವು ಬರಬೇಕು. ಮಲ್ಲಿಗೆ ಹೂವಿನ ಸ್ವಾಗತಕ್ಕೆ ಕಾದು ಕುಳಿತಿದೆ ಎನ್ನ ಮನ. ಖಂಡಿತವಾಗಿ ಬಂದೇ ಬರ್ತೀನಿ ಆ ನಿನ್ನ ಸಂತೋಷದ ಸಂಭ್ರಮಕ್ಕಾಗಿ. ತುಂಬಾ ತುಂಬಾ ಥ್ಯಾಂಕ್ಸ್ ಬ್ರದರ್ ನಿನಗೆ. ಭಾರತಿ, ನಿನ್ನ ಬಾಯಿಂದ ಬ್ರದರ್ನ ವಾಕ್ಯ ನನಗೆ ಶೋಭೆ ತರಲಾರದು. ಧರ್ಮೇಂದ್ರ, ನಿಜ ಭಾರತಿ, ಈ ಕರಮೇಂದ್ರ ಕಥೆಯಲ್ಲಿ ನಿನಗೆ ಸಿಕ್ಕ ಪಾತ್ರ ಬೇರೆ, ನೀ ನಟನೆ ಮಾಡುವ ಅಭಿನಯ ಬೇರೆ ಇದೆ. ಅಂದರೆ ಈ ನಿನ್ನ ದೃಷ್ಟಿಯಲ್ಲಿ ಒಂದು ಅವಕಾಶ ಕೊಡು, ನಾನು ಹೇಳುತ್ತೇನೆ. ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ಭಾರತಿ, ಸಂಕೋಚ ಬಗ್ಗೆ ನನ್ನ ಮನಸ್ಸಲ್ಲಿ ಅಸ್ಪಷ್ಟವಿಲ್ಲ. ಮುಚ್ಚಿಟ್ಟ ಮಾತನ್ನು ಬಿಚ್ಚಿ ಹೇಳುವೆ. ಬಟ್ ನಿರಾಶೆ ಮಾಡಬಾರದು. ಹೇಳಿ, ನೀತಿಯ ಒಂದು ಮಾತಿದ್ದರೆ ಮೆಚ್ಚಿಕೊಳ್ಳುವೆ, ತಿರಸ್ಕಾರದ ಮಾತಿದ್ದರೆ ನಾನು ಚುಚ್ಚಿತದ ಮಾತನಾಡುವೆ. ಹೇಳಿ, ಈಗ ಯಾವುದು ನಿಮ್ಮ ಮನದಾಶೆ ಅಂತ? ಭಾರತಿ, ನಾನು ಎಷ್ಟು ವರ್ಷಗಳಿಂದ ನಿನಗೆ ಪರಿಚಯ? ಸುಮಾರು 4-5 ವರ್ಷಗಳಿಂದ ಪರಿಚಯ ಉಂಟು. ಈ 4 ವರ್ಷಗಳಿಂದ ನಾನು ನಿನ್ನನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದೇನೆ? ತುಂಬಾ ಪ್ರೀತಿ ಗೌರವದಿಂದ ಕಾಣುತ್ತಾ ಬಂದಿರಿ. ಒಂದು ವಯಸ್ಸಿಗೆ ಬಂದ ಗಂಡು ಒಂದು ವಯಸ್ಸಿಗೆ ಬಂದ ಹೆಣ್ಣನ್ನು ತುಂಬಾ ಪ್ರೀತಿ ಗೌರವದಿಂದ ಕಾಣುವುದ ಅರ್ಥ ನಿನಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ. ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು ನಿಮ್ಮ ತಂಗಿ ಅಂತ ತಿಳಿದುಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನೇನು ಬರ್ತೀನಿ. ನಿಲ್ಲು ಭಾರತಿ, ಹುಲಿ ಏನಾದರೂ ಜಿಂಕೆ ಮರಿಯನ್ನು ಒದ ಹುಟ್ಟಿದ ಸಹೋದರ ಎಂದು ತಿಳಿಯಬಹುದೇ? ಹುಲಿ ಎಂದಾದರೂ ಹಾವಿನ ಸ್ನೇಹ ಬಯಸಬಹುದೇ? ಭಾರತಿ, ತರ್ಕ ಮಾಡಿ ನನ್ನ ಜೊತೆ ನೀ ಹಠ ಸಾಧಿಸಿದರೆ ಈ ಕರಮೇಂದ್ರ ಚಕ್ರದಿಂದ ನೀನು ಪಾರಾಗುವುದು ಕತ್ತೆ ಬೊತ್ತೆ. ಜೀವಂತ ಇರುವ ದೇವ ಮಾನವರಿಗೆ ಹಾಲು ಕುಡಿಸಲು ಹೋಗಿ ಜೀವಂತ ಇರುವ ರಾಕ್ಷಸರಿಗೆ ಹಾಲು ಕುಡಿಸುವಷ್ಟು ಮೂರ್ಖಳು ನಾನಲ್ಲ. ನೋಡಿ, ನಿಮ್ಮನೆ ಪ್ರೀತಿ ಮಾಡಿದ ರೂಪಳ ಕೊರಳಿಗೆ ತಾಳಿ ಕಟ್ಟಿ ಮದುವೆಯಾಗಿ. ಭಾರತಿ, ತಾಳಿ ಕಟ್ಟೋ ಸಲುವಾಗಿ ನಾನು ರೂಪವನ್ನು ಇಷ್ಟಪಟ್ಟಿಲ್ಲ. ಸಾಮ್ನೆ ಮಜಾ ಮಾಡಿ ಮಧ್ಯದಲ್ಲಿ ಕೈ ಬಿಡಬೇಕು ಅವಳನ್ನ. ಐ ಆಮ್ ಸಾರಿ ಮಿಸ್ಟರ್ ಕರಿಮೇಂದ್ರ. ನೋಡಿ, ಈ ನಿನ್ನ ಮಾತನಾಡಿ ಈ ನಿನ್ನ ಕಲ್ಪನೆಗೆ ನಾನು ದಾರಿ ತಂದು ಕೊಡೋದಿಲ್ಲ. ನೋಡಿ, ನಿಮ್ಮನೆ ನಂಬಿ ಪ್ರೀತಿ ಮಾಡ್ತಾ ಇದ್ದಾಳೆ. ಅವಳ ಕೊರಳಿಗೆ ತಾಳಿ ಕಟ್ಟಿ ಸುಖವಾಗಿ ಜೀವನ ಸಾಗಿಸಿ. ಭಾರತಿ, ಗರ್ವದಿಂದ ಮೂರ್ಖನೆಂದು ಭಾವಿಸಿದರೆ ಇದರ ಪರಿಣಾಮ ಏನಾಗುತ್ತದೆ ಗೊತ್ತೇನೆ ನಿನಗೆ? ಕರಿಮೇಂದ್ರ, ಇನ್ನೊಂದು ಸಲ ಈ ರೀತಿ ಮಾತನಾಡ್ರಿ ಈ ನಿನ್ನ ನಾಲ್ಗೇನು ಕತ್ತರಿಸಿ ಬಿಡ್ತೀನಿ. ಭಾರತಿ, ಇಂದು ನನ್ನ ಕೆನ್ನಿಗೆ ಹೊಡೆದ ಮಾತ್ರಕ್ಕೆ ನೀನು ಗೆದ್ದೆ ಎಂದು ತಿಳಿದುಕೊಂಡಿದ್ದರೆ ಅದು ನಿನ್ನ ಮೂರ್ಖತನ. ಹೋಗೋ, ಎಲ್ಲೋಗ್ತೀಯ? ಒಂದಲ್ಲ ಒಂದು ದಿನ ನಿನ್ನ ಕತೆ ನನ್ನ ಕೈಲಿ. ಹಾವಿನಿಂದ ಕಚ್ಚಿಸಿಕೊಂಡು ಬದುಕಬಹುದು, ಉಕ್ಕಿ ಬರುವ ಸಮುದ್ರವನ್ನು ಈಜಿದ್ದಾದ ಸೇರಬಲ್ಲರು. ಈ ಕರ್ಮೇಂದ್ರ ಒಂದು ಸಾರಿ ಒಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡಿದರೆ ಅವಳ ಕತೆ ಕರ್ಮದ ಕತ್ತಿ ಆಗುವುದರಲ್ಲಿ ಯಾವ ಸಂದವೇ ಇಲ್ಲ. ನೆನಲಿ, ನಾಟಕ ಈಗ ತಾನೇ ಪ್ರಾರಂಭವಾಗಿದೆ ಅಂತ ನೋಡೇ ಮನೆಗೆ ಹೋಗೋರಂತೆ. ನೆನೋಷ್ಟರಲ್ಲಿ ಕಲಿಯುಗದ ರಂಬೆ ಈ ಕಡೆ ಬರ್ತದಲ್ಲ, ಬರಲಿ, ಸ್ವಲ್ಪ ವೇಟ್ ಮಾಡಿದ್ರೆ ಆಯ್ತು.
ಧರ್ಮೇಂದ್ರ, ಹಲೋ ರೂಪ. ಇದೇನು ಗಾಢ ಬಗ್ಗೆ ಏನೋ ವಿಚಾರ ಮಾಡುವಂತೆ ನಿಂತು ಕಾಣ್ತಿದ್ಯಲ್ಲ, ಏನ್ ವಿಚಾರ ಮಾಡ್ತಾ ಇದ್ದೀರಾ? ನೋಡು ರೂಪ, ನನ್ನ ಜೀವಮಾನದಲ್ಲಿ ಯಾವತ್ತೂ ನಾನು ರಸ್ತೆ ಮೇಲೆ ನಿಂತವನಲ್ಲ. ಇಂದು ನೀ ಬರೋ ವಿಷಯ ತಿಳಿದುಕೊಂಡೆ, ಅದಕ್ಕೆ ನಿಂದಾರೆ ಕಾಯ್ತಾ ನಿಂತಿದ್ದೆ. ಅಂದ್ರೆ ನನ್ನ ಮೇಲೆ ನಿಮಗೆ ಎಷ್ಟೊಂದು ಪ್ರೀತಿನ? ರೂಪ, ಈ ಸೂರ್ಯ ಇಲ್ಲದೆ ಜಗತ್ತು ಬದುಕಬಹುದು, ಬಟ್ ನೀನಿಲ್ಲದೆ ನಾನು ಒಂದು ಕ್ಷಣ ಇರುವುದಿಲ್ಲ. ಒಂದು ದಿನ ನಾನು ನಿನ್ನ ನೋಡದಿದ್ದರೆ ಅಂದು ನನ್ನ ಉಪವಾಸ. ಇಷ್ಟರ ಮೇಲೆ ನೀನೇ ಅರ್ಥ ಮಾಡಿಕೋ ನನ್ನ ಪ್ರೀತಿ ಎಂತದೆಂಬುದನ್ನು. ನಾನು ಕೂಡ ನಿಮ್ಮನ್ನೇ ಅರ್ಥ ಮಾಡಿಕೊಂಡು ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದೆ. ಬಹುದಿನಗಳಿಂದ ನಿಮಗೊಂದು ಮಾತು ಹೇಳ್ಬೇಕು ಅಂತ ನಾನು ಆಸೆಯಿಂದ ಕಾಯ್ತಾ ಇದ್ದೆ. ಹೇಳು, ಏಕೆ ಸಂಕೋಚವೇ? ಸಂಕೋಚ ಏನಿಲ್ಲ, ನಾನೀಗ 3 ತಿಂಗಳ ಗರ್ಭಿಣಿ. ಹಾ ರೂಪ, ಈ ಮಾತು ಸತ್ಯವೇ? ಯಾಕೆ? ನಾನೇಕೆ ಸುಳ್ಳು ಹೇಳಿನಿ? ಇದು ಸತ್ಯನೇ ಹೇಳ್ತಾ ಇದ್ದೀನಿ. ಯಾಕೆ? ನಾನು ಗರ್ಭಿಣಿ ಆಗಿರೋದು ನಿಮಗೆ ಸಂತೋಷ ಅಲ್ಲವೇ? ರೂಪ, ಇದು ಸಂತೋಷದ ವಿಷಯವಲ್ಲ, ಕಷ್ಟದ ವಿಷಯ. ಗಂಡಲದ ನೀನು ಗರ್ಭಿಣಿಯಾಗಿದ್ರೆ ಸಮಾಜ ನಿನ್ನನ್ನು ಕೆಟ್ಟ ದೃಷ್ಟಿಯನ್ನು ನೋಡುತ್ತಿದೆ ಎಂದು ಭಯ ಕಾಡುತ್ತಾ ಇದೆ ನನಗೆ. ಯಾಕೆ? ರೂಪ, ನಾನು ನಿನ್ನ ಇನ್ನೂ ಮೈ ಮುಟ್ಟಿಲ್ಲ. ಹೀಗಿರುವಾಗ ನೀನ್ ಹೇಗೆ ಗರ್ಭಿಣಿ ಆಗಲಿಕ್ಕೆ ಸಾಧ್ಯ? ನೋಡಿ, ಈ ರೀತಿ ಯೋಚನೆ ಮಾಡಿ ಪ್ರಾಣಕ್ಕೆ ಏನಾದ್ರೂ ಅಪಾಯ ಮಾಡಿಕೊಂಡು ಸತ್ತು ಹೋಗಿದ್ರ? ಏನೋ ನಾನು ತಮ್ಮಸಿಗೆ ಅಂತ ಈ ರೀತಿ ಮಾತನಾಡಿದೆ ಅಷ್ಟೇ. ಒಂದು ವೇಳೆ ನಾನೇನಾದ್ರೂ ಗರ್ಭಿಣಿ ಆದ್ರೆ ನೀವು ನನ್ನ ಕೊಳಗೆ ತಾಳಿ ಕಟ್ಟೋದಿಲ್ಲ ಅಂತ ಅನ್ಸ್ತಾ ಇದೆ. ಯಾರಂತೆ? ಮದುವೆಕ್ಕಿಂತ ಮುಂಚೆ ನೀನು ಗರ್ಭಿಣಿ ಆದರೆ ನಾನು ಕಟ್ಟುವ ಅರಮನೆಗೆ ಧರ್ಮದ ದೇವತೆಯಾಗಿ ಬರುತ್ತೀಯಾ? ಇಲ್ಲದಿದ್ದರೆ ನನ್ನ ನಿನ್ನ ಭೇಟಿ ಇದೇ ದಾರಿಗೆ ಉಳಿಯುತ್ತದೆ. ಮೊದಲು ನಿನ್ನ ಮನೆಯಲ್ಲಿರುವ ಪೆಟ್ಟಿಗೆಯನ್ನು ಒಡೆದು ಅಲ್ಲಿರುವ ಹೊಸ ಹೊಸ ನೋಟಿನ ಕಟ್ಟುವ ತಂದು ನನ್ನ ಕೈಲಿ ಕೊಡು. ತಿಳಿತೇನೆ ನನ್ನ ತೊಂಟಿ. ಆಯ್ತು ನಟರಾಜ, ನನ್ನ ಹೆಸರಿಗಿಟ್ಟಿರುವ 2 ಲಕ್ಷ ರೂಪಾಯಿ ನಾಳೆ ತರುತ್ತೀನಿ. ನಾನೇ ನಿಮ್ಮೊಳಗಿರುವಾಗ ಅದಕ್ಕೆ ಏಕೆ ನನ್ನ ಚಿಂತೆ ನಟರಾಜ? ಸರಿ, ಇದೇ ಸಂತೋಷದಲ್ಲಿ. ಆಯ್ತು ಆಯ್ತು. ಯಾವಿದೆ ಜಾಮದಲ್ಲಿ ಕಾಮನ ಧ್ಯಾನದಲ್ಲಿ, ಯಾವಿದೆ ಜಾಮದಲ್ಲಿ ಕಾಮನ ಧ್ಯಾನದಲ್ಲಿ ಆಣೆ ಪ್ರೇಮ ಇದ್ದು ಪ್ರೇಮ. ಹಾರ ಮಳೆಯಲ್ಲಿ ನಿಲ್ಲುವುದು ಹೊರ ಕಳತಿದೆ ಎಂದಿದೆ. ನಾಗರ ನಂಜೇನಾಗಲು ಬಯಸುವ ಕುಂಬರ ನಮದಾಗಲು. ಯಾವಿದೆ ಜಾಮದಲ್ಲಿ ಕಾಮನ ಧ್ಯಾನದಲ್ಲಿ, ಯಾವಿದೆ ಜಾಮದಲ್ಲಿ ಕಾಮನ ಧ್ಯಾನದಲ್ಲಿ ಆಣೆ ಪ್ರೇಮ ಇದ್ದು ಪ್ರೇಮ.
ನನ್ನಲೆ ನೀನು ನಿನ್ನಲೆ ನಾನು ನೀರೈಸುವ ಕಲಿಗೆ ರಾಗದ ತೀರಸವಾದಿನಿ ಆಡುವ ಸಂಜೀವಿನಿ ಯಾಮಿನಿ ಜಾಮದಲ್ಲಿ ಕಾಮನ ಧ್ಯಾನದಲ್ಲಿ ಯಾಮಿನಿ ಜಾಮದಲ್ಲಿ ಕಾಮನ ಧ್ಯಾನದಲ್ಲಿ ಕಾಣೆ ಪ್ರೇಮ ಇಂದು ಪ್ರೇಮ ಲಾ 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 ಲಾ. ಆಯ್ತು ಗುರುಮಿತ್ರ, ನಾನ್ ಬಂದು ತುಂಬಾ ಹೊತ್ತಾಯ್ತು, ನಾನೇನು ಹೋಗಿ ಬರ್ಲಿ. ಸರಿ ಹೋಗಿ ಬಾ. ಟಾಟಾ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ. ಏ ರೂಪ, ಇಂದಲ ನಾಳೆ ನೀನು ಗರ್ಭಿಣಿ ಆಗುದಂತೂ ಗ್ಯಾರಂಟಿ. ನನ್ನ ಪಾಪದ ಪಿಂಡ ನಿನ್ನ ಹೊಟ್ಟೆಲೆ ಹೊತ್ತ ತಕ್ಷಣವೇ ಈ ಬಂಡ ಸಮಾಜ ನಿನ್ನ ಗಂಡನರೆಂದು ಕೇಳಿದಾಗ ಅದಕ್ಕೆ ಈ ಕರ್ಮೇಂದ್ರ ಬಂದ ಪ್ರೀತಿ ತಕ್ಕ ಉತ್ತರ ಕೊಡುತ್ತದೆ. ನಿನ್ನ ಗುಂಡು ರಕ್ತಕ್ಕಿಂತ ಮುಂಚಿತವಾಗಿ ನಿನ್ನ ಕೈಲಿದ್ದ ಹಣ ನನ್ನ ಕೈಸು ಮಾಡಿಕೊಂಡು ನಂತರ ನಿನಗೆ ಆ ಯಮಲೋಕದ ದಾರಿ ತೋರಿಸಲೇಬೇಕು.